ನಮಸ್ತೆ, ಸೌ ಕಿಚನ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ರೀತಿಯಾಗಿ ಹಪ್ಪಳನ ನಾವು ಸುಲಭವಾಗಿ ಮಾಡ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಕರಿಬೇವಿನ ಸೊಪ್ಪು ಸಹ ಹಾಕಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಮುರಿದ್ರೆ ಇಷ್ಟು ಸೌಂಡ್ ಬರ್ತಾ ಇದೆ. ಹಿಂಗೆ ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ. ಮತ್ತು ಬೋಟಿ ಥರ ಕರುಮ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಹಪ್ಪಳ. ಈ ರೀತಿ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ಬನ್ನಿ ನೋಡೋಣ. ಇವಾಗ ನಾನಿಲ್ಲಿ ಮೊದಲೇದಾಗಿ ಅರ್ಧ kg ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಕ್ಕಿ ಬಂದುಬಿಟ್ಟು ತೊಳೆದು ನಾವೇ ಮಿಷಿನ್ಗೆ ಹಾಕ್ಸಿ ಇಟ್ಕೊಂಡಿದ್ದೀನಿ. ಮತ್ತು ಅರ್ಧ kg ಅಕ್ಕಿ ಹಿಟ್ಟಿಗೆ 50 ಗ್ರಾಮ್ ಸಬ್ಬಕ್ಕಿನ ನಾನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅರ್ಧ kg ಅಕ್ಕಿ ಹಿಟ್ಟಿಗೆ 50 ಗ್ರಾಮ್ ಸಬ್ಬಕ್ಕಿ ಸಾಕು. ಇವಾಗ ನಾನಿಲ್ಲಿ ಮೊದಲನೇದಾಗಿ ಅರ್ಧ kg ಅಂದರೆ ಈ ಗ್ಲಾಸಲ್ಲಿ ಒಟ್ಟು 2 ಗ್ಲಾಸಷ್ಟು ಅಕ್ಕಿ ಹಿಟ್ಟು ಬರುತ್ತೆ. ಒಟ್ಟು 2 ಗ್ಲಾಸ್ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಬಂದುಬಿಟ್ಟು 5 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತೀನಿ ಸ್ನೇಹಿತರೆ. ಒಂದು ಕರೆಕ್ಟ್ ಅಳತೆ ಅಂದರೆ ಇಷ್ಟೇ ನೋಡಿ, 2 ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಮತ್ತು 5 ಗ್ಲಾಸ್ ನೀರು ಹಾಕ್ಕೋಬೇಕು. ನಾನೇನದು ಸಬ್ಬಕ್ಕಿ ಇಟ್ಕೊಂಡಿದ್ದೀನೋ ಅದೊಂಚೂರು ಹೆಚ್ಚಿರುತ್ತೆ, ಪರವಾಗಿಲ್ಲ. 5 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟ್ ಅಳತೆಲಾಗುತ್ತೆ ಮತ್ತು ಯಾವುದೇ ರೀತಿಯಾಗಿ ಗಂಟಾಗಲ್ಲ. ನಾನಿಲ್ಲಿ ಬಂದುಬಿಟ್ಟು ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಮಂದ ಪಾತ್ರೆ ಇಟ್ಕೊಂಡಿದ್ದೀನಿ. ಮಂದ ಪಾತ್ರೆ ಇಟ್ಕೊಂಡ್ರೇ ಚೆನ್ನಾಗಿರುತ್ತೆ, ಹಿಟ್ಟು ಚೆನ್ನಾಗೇ ಬೇಯುತ್ತೆ, ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ನೀವು ಸಹ ಮಂದ ಪಾತ್ರೆನ ಇಟ್ಕೊಳ್ಳಿ ಸ್ನೇಹಿತರೆ. ಇವಾಗ ಒಟ್ಟು ನಾನಿಲ್ಲಿ 5 ಗ್ಲಾಸು ನೀರು ಹಾಕಿದ್ದೀನಿ. 2 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 5 ಗ್ಲಾಸ್ ನೀರು ಹಾಕಿದ್ದೀನಿ. ಈ ನೀರಿಗೆ ಬಂದುಬಿಟ್ಟು ಇವಾಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ ಬಂದುಬಿಟ್ಟು ನಾವು ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ಹಾಕ್ಕೊಳ್ಳೋಣ. ಯಾಕಂದರೆ ಅಕ್ಕಿ ಹಪ್ಪಳ ಅಂದಾಗ ಉಪ್ಪು ಜಾಸ್ತಿ ಹಪ್ಪಳ ಅಂದ್ರೆ ಬೇಗ ಉಪ್ಪಾಗಿಬಿಡುತ್ತೆ. ಈಗ ಅದ್ರ ಜೊತೆಯಲ್ಲಿ ನಾನು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂದ್ರೂ ಆಗುತ್ತೆ. ಬಟ್ ಚೂರು ಚಿಟಿಕೆ ಹಾಕ್ಕೊಂಡ್ರೆ ಮನಸ್ಸಿಗೂ ಸಮಾಧಾನ, ಒಂದು ಸ್ವಲ್ಪ ರುಚಿ ಚೆನ್ನಾಗಿ ಬಂತು ಅಂತಲೂ ನಾವು ಅಂದ್ಕೊಳ್ತೀವಿ. ಇವಾಗ ನೀರು ಕುದೀತಾ ಇದೆ. ಈ ಕುದಿಯೋ ಅಂಥ ಟೈಮಲ್ಲಿ ನಾನು 1 ಬೌಲಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅದ್ರ ಜೊತೆಯಲ್ಲಿ ನಾನಿಲ್ಲಿ 3/4 ಸ್ಪೂನಷ್ಟು ಕಲಂಜಿ ಅಂತ ಸಿಗುತ್ತೆ, ಕಲಂಜಿ ಹಾಕ್ಕೊಳ್ತಾ ಇದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆಯಲ್ಲಿ ಮತ್ತೆ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜೀರಿಗೆ ಹಾಕಿದ ಕೂಡಲೇ ಅದು ಕಲರೆಲ್ಲ ಚೇಂಜ್ ಆಯಿತು. ಈಗ ಬಂದ್ಬಿಟ್ಟು ಮತ್ತೆ ನಾನಲ್ಲಿ ಅರ್ಧ ಸ್ಪೂನಷ್ಟು ಖಾರಕ್ಕೆ ನಾನು ಬಂದ್ಬಿಟ್ಟು ಮೆಣಸಿನ್ಕಾಯಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ರೀತಿಯಾಗಿ ನಾನು ಒಗ್ಗರಣೆಗೆಲ್ಲ ಸಾಮಾನ್ಯವಾಗಿ ಇದೇ ಥರನೇ ಬಳಸ್ಕೊಳ್ಳೋದು. ಮೆಣಸಿನ್ಕಾಯಿನ, ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಬಳಸ್ಕೊಳ್ಳಲ್ಲ ಸ್ನೇಹಿತರೆ. ಹಂಗಾಗಿ ನೋಡಿ, ಒಂದು 1/4 ಸ್ಪೂನಷ್ಟು ನಾನಿಲ್ಲಿ ಮೆಣಸಿನ್ಕಾಯಿದು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ. ಒಳ್ಳೆ ಮಸಾಲೆ ಥರ ಕಾಣ್ತಾ ಇದೆ. ಇವಾಗ ನೋಡಿ, ನಾನು ನೀರು ಅಕ್ಕಿ ಹಿಟ್ಟು ಹಾಕೋದಕ್ಕಿಂತ ಮುಂಚೆ ನಾನು ಉಪ್ಪನ್ನ ಟೇಸ್ಟ್ ಮಾಡ್ಕೊಂಡಿದ್ದೀನಿ. ಉಪ್ಪು ಕರೆಕ್ಟಾಗಿದೆ, ನೀವು ಸಹ ಆ ರೀತಿ ಒಂದು ಸಲ ನೋಡಿ. ಇವಾಗ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ಲಿಮ್ ಮಾಡಿಕೊಂಡು. ಅದ್ರ ಜೊತೆಯಲ್ಲಿ ನಾನೇನು ಸಬ್ಬಕ್ಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಸಹ ಹಾಕ್ಕೊಂಬಿಟ್ಟು ನಾನು ಇವಾಗ ಸೇಮ್ ನಾವು ಹೇಗೆ ಮುದ್ದೆ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಬಂದ್ಬಿಟ್ಟು ಕಮ್ಮಿ ಉರಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನಿಧಾನಕ್ಕೆ ನೀಟಾಗಿ ಎಲ್ಲ ತಿರುಗಿಸ್ಕೊಳ್ಳೋಣ ಸ್ನೇಹಿತರೆ. ತುಂಬ ಸುಲಭವಾಗಿ ಮಾಡ್ಬೋದು, ಗಂಟಾಗಲ್ಲ. ನಾನು ಒಂಚೂರು ಎಣ್ಣೆ ಬಿಟ್ಟಿದ್ದೀನಿ, ನೀರು ಅಳತೆ ಕೂಡ ಕರೆಕ್ಟಾಗಿ ತೊಗೊಂಡಿದ್ದೀವಲ್ಲ, ಹಂಗಾಗಿ ಗಂಟಾಗಲ್ಲ. ನೀಟಾಗಿ ಮುದ್ದೆ ಥರನೇ ಎಲ್ಲನೂ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇಷ್ಟು ಸುಲಭ, ಏನು ಕಷ್ಟ ಆಗಲ್ಲ. ನಮಗಿನ್ನೂ ಕಷ್ಟ ಆಗ್ತೈತೆ ಇಲ್ಲಿ ಮಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ಗ್ಯಾಸ್ ಮೇಲೆ ಇಟ್ಕೊಂಡು ಅಂತ ಅಂದರೆ ನಾವು ಇದನ್ನು ಕೆಳಗಡೆ ಇಟ್ಕೊಂಡ್ಬಿಟ್ಟು ಕಾವ್ಗೋಲಿದ್ರೆ ಕಾವ್ಗೋಲ್ ಹಾಕ್ಕೊಂಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೋಬೋದು. ನಾನು ಇಲ್ಲೇ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದು ಏನು ಗಂಟೆಲ್ಲ ಏನೂ ಆಗಿಲ್ಲ. ನೀಟಾಗಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಈ ಥರ ಎಳ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಮೇಲ್ಗಡೆ ಏನಕ್ಕೆ ಸಪೋರ್ಟ್ ಸಿಗೋಲ್ಲ ಅಂದರೆ ನಾವು ಗ್ಯಾಸ್ ಮೇಲೆ ಇಟ್ಕೊಂಡಿರ್ತೀವಲ್ಲ, ನಾವು 2 ಕೈಯಲ್ಲಿ ಹಾಕಿ ತಿರ್ಗಿಸೋದಕ್ಕೆ ಸಪೋರ್ಟ್ ಸಿಗೋಲ್ಲ. ಅದಕ್ಕೋಸ್ಕರ ಕೆಳಗಡೆ ಇಟ್ಕೊಂಡು ಇಲ್ಲ ಒಂದು ಬಟ್ಟೆ ಕೊಟ್ಕೊಂಡು ಇಲ್ಲಾಂದರೆ ಕಾವ್ಗೋಲನ್ನ ಕೊಟ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಗಂಟೆಲ್ಲ ಹೊಡ್ಕೊಂಡು ತಿರುಗಿಸ್ಕೋಬೋದು. ನಾನು ಅದೇ ರೀತಿ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಇಷ್ಟು ಚೆನ್ನಾಗಾಗಿದೆ. ಅದು ನೋಡ್ತಾ ಇದ್ದರೆ ಉಪ್ಪಿಟ್ಟು ನೋಡ್ದಂಗೆ ಆಗ್ತಾಯಿದೆ, ಉಪ್ಪಿಟ್ಟು ಥರನೇ ಕಾಣ್ತಾ ಇದೆ. ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕಿದ್ದೀನಲ್ಲ, ಅದು ದೊಡ್ಡದಾಗಿ ಕಾಣ್ತಾ ಇದೆ. ಇವಾಗ ನಾನು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಇದನ್ನು ಸಣ್ಣ ಹುರಿಲಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಇವಾಗ ಮುತ್ತಲ ತೆಗೆದು ನೋಡ್ತೀನಿ. ನೋಡಿ, ನಾನು ಒಂದು ರೌಂಡ್ ತಿರುಗಿಸಿದ್ದೀನಿ. ನೋಡಿ, ಹಿಟ್ಟು ಚೆನ್ನಾಗಿ ಬೆಂದಿದೆ. ಬೆಂದು ದೊಡ್ಡದಾಗೆಲ್ಲ ಹರಳಿರೋ ಥರ ಆಗಿದೆ. ನಾನು ಸ್ಲಿಮ್ಮಲ್ಲೇ ಬೇಯಿಸ್ಕೊಂಡಿದ್ದೀನಿ, ಜಾಸ್ತಿ ಉರಿ ಮಾಡ್ಕೊಂಡಿಲ್ಲ. ಯಾಕಂದರೆ ಹಿಟ್ಟು ಚೆನ್ನಾಗಿ ಬೇಯಬೇಕಲ್ವ, ಹರಳಬೇಕು. ಅದು ಅಕ್ಕಿ ಹಿಟ್ಟು ಬಂದ್ಬಿಟ್ಟು ಚೆನ್ನಾಗಿ ಹರಳಬೇಕು. ಆವಾಗ ಹಪ್ಪಳ ಬಂದ್ಬಿಟ್ಟು ಕರುಮ್ ಅನ್ನೋ ರೀತಿ ಬರುತ್ತೆ. ನೋಡಿ, ಇವಾಗ ನಾನು ಕೈ ತ್ಯಾವ ಮಾಡ್ಕೊಂಡು ಈ ರೀತಿ ಮುಟ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕೈಗೆ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ ಮತ್ತು ಬಿಸಿ ಇದೆ. ನೋಡಿ, ಒಂಚೂರು ಅಂಟ್ತಿಲ್ಲ. ಈ ರೀತಿಯಾಗಿ ಹಿಟ್ಟನ್ನ ನಾವು ಬೇಯಿಸ್ಕೊಬೇಕು. ಇದು ಅತಿ ಮುದ್ದೆನೂ ಆಗಿಲ್ಲ, ಅತಿ ತಳ್ಳಗೂ ಆಗಿಲ್ಲ. ಈ ರೀತಿಯಾಗಿ ಮುದ್ದೆ ಮಾಡಿಕೊಂಡ್ರೆ ನಾವು ಸುಲಭವಾಗಿ
ಹಪ್ಳ ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಕೊಂಡಿದ್ದೀನಿ ಸ್ವಲ್ಪ. ಅಂದರೆ ಆವಾಗಲೂ ತುಂಬ ಬಿಸಿ ಇತ್ತು, ಸ್ವಲ್ಪ ಒಂದು 5 ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು ಈ ರೀತಿ ಎತ್ಕೊಂಡ್ಬಿಟ್ಟು ಇದನ್ನು ಬಂದುಬಿಟ್ಟು ಹಿಟ್ಟನ್ನ ನಾವು ಸೇಮ್ ಮುದ್ದೆ ಹೇಗೆ ನಾದ್ಬಿಟ್ಟು ಕಟ್ತೀವೋ ಆ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ನೋಡಿ, ಈ ರೀತಿ ಒತ್ತಿ 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 ಗಂಟಿದ್ರೂ ಸಹ ಈ ಥರ ಮಾಡೋದ್ರಿಂದ ಗಂಟಿದ್ರೂ ಸಹ ಸಿಗುತ್ತೆ. ಗಂಟಾಗಿಲ್ಲ, ಅಕಸ್ಮಾತ್ ಆಗೋದ್ರೂ ಸಹ ಈ ಟೈಮಲ್ಲಿ ಗಂಟನ್ನ ಸಿಕ್ಕಿದ್ರೆ ಎಲ್ಲರೂ ಸೆಂಟ್ರಲ್ ಒಂದು ಗಂಟಿದ್ರೆ ಈ ರೀತಿ ಹೊಡ್ಕೊಬೋದು. ನಂದು ಈ ಸತಿ ಹಿಟ್ಟು ಗಂಟಾಗಿಲ್ಲ ನೋಡಿ, ನೀಟಾಗಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ಒಂಥರ ಹೂವು ಮುಡ್ತಂಗೆ, ಹತ್ತಿ ಮುಡ್ತಂಗೆ ಆಗ್ತಾಯಿದೆ, ಅಷ್ಟು ಚೆನ್ನಾಗಾಗಿದೆ. ಅದೇ ರೀತಿಯಾಗಿ ನಾನು ಎಲ್ಲನೂ ಮಾಡ್ಕೊಳ್ತೀನಿ. ನನಗಿಲ್ಲಿ ಒಟ್ಟು ಒಂದು 5 ಮುದ್ದೆ ಆಗೋಷ್ಟು ಆಗಿದೆ. 5 ಮುದ್ದೆ ಅಷ್ಟು ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ರೆ ಉಪ್ಪಿಟ್ಟು ಥರ ಕಾಣ್ತಿದೆ. ಕರಿಬೇವಿನ ಸೊಪ್ಪೆಲ್ಲ ದೊಡ್ಡ ದೊಡ್ಡದಾಗಿ ಹಾಕಿದ್ದೀನಿ, ಮೆಣಸಿನ್ಕಾಯಿ ಕಲರು ಮತ್ತು ಮುಟ್ಟೋದಕ್ಕೂ ಸಹ ಅದೇ ರೀತಿ ಆಗಿದೆ. ಏನು ನಾವು ಸಬ್ಬಕ್ಕಿ ಮತ್ತು ಒಂದು ಸ್ವಲ್ಪ ಎಣ್ಣೆ, ಒಂಚೂರು ಸೋಡಾ ಎಲ್ಲ ಹಾಕಿದ್ದೀವಲ್ಲ, ಅಷ್ಟೇ ಚೆನ್ನಾಗಾಗಿದೆ ಸ್ನೇಹಿತರೆ. ಈ ರೀತಿಯಾಗಿ ಸುಲಭವಾಗಿ ಸಹ ನಾವು ಮಾಡ್ಕೋಬೋದು. ಯಾರದೇ ಸಪೋರ್ಟ್ ಇಲ್ದಂಗೆ ಒಬ್ಬರೇ ಮಾಡ್ಕೋಬೋದು. ಒಂದು ಅರ್ಧ kg ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಎಷ್ಟೊಂದು ವೆರೈಟೀಸ್ಗಳು ಮಾಡ್ಕೊತೀವಲ್ವ, ಇಷ್ಟಿಷ್ಟೇ ಕ್ವಾಂಟಿಟಿಲಿ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಉಳಿದಿರೋ ಅಂತಹ ಅಕ್ಕಿ ಹಿಟ್ಟನ್ನೆಲ್ಲ ನಾನು ಇದೇ ರೀತಿಯಾಗಿ ನಾದ್ಕೊಂಡು ಇಟ್ಕೊಳ್ತೀನಿ. ಒಂದು ಚೂರು ಸಹ ಕೈಗೆ ಅಂಟ್ಕೊಂಡಿಲ್ಲ. ನಾನು ಎಣ್ಣೆ ಬಳಸ್ಕೊಳ್ತಾ ಇಲ್ಲ, ಇಲ್ಲಿ ಎಣ್ಣೆ ಹಾಕ್ಕೊಳ್ಳೋದು ಬೇಡ. ನಾನು ಬಂದ್ಬಿಟ್ಟು ನೀರನ್ನ ಹಾಕ್ಕೊಂಡು ಈ ರೀತಿಯಾಗಿ ಮುದ್ದೆಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಇಷ್ಟಾದಮೇಲೆ ನೋಡಿ, ಕುಕ್ಕರಲ್ಲೂ ಸಹ ಎಷ್ಟು ನೀಟಾಗಿ ಬಂದಿದೆ, ಏನು ಜಾಸ್ತಿ ತಳಸಿ ಇದೆಯಲ್ಲ, ಏನಿಲ್ಲ, ಅಷ್ಟು ನೀಟಾಗಿ ಆಗಿದೆ ನೋಡಿ. ನಾನು ಇಷ್ಟು ಸಣ್ಣ ಸಣ್ಣದಾಗಿ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ಈ ಸೈಜಲ್ಲಿ ಉಂಡೆಗಳು ಮಾಡಿಕೊಂಡ್ರೆ ನಾನು ತೊಗೊಂಡಿರೋ ಅರ್ಧ kg ಅಕ್ಕಿ ಹಿಟ್ಟಲ್ಲಿ ಒಂದು 250ರಿಂದ 260ವರೆಗೂ ಹಪ್ಪಳ ಆಗಿದೆ ಸ್ನೇಹಿತರೆ. ನೋಡಿ, ಎಲ್ಲನೂ ನಾನು ಈ ರೀತಿ ಉಂಡೆಯಾಗಿ ಬಿಸಿ ಇದ್ದಾಗಲೇ ಈ ರೀತಿ ಕಟ್ಬಿಟ್ಟು ನಾನು ಮುಚ್ಚಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಈಸಿ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗು ನಾನು ಕವರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅದು ಕವರ್ ಡ್ರೈ ಇದೆ, ನಾವು ಹಿಂಗೆ ಪ್ರೆಸ್ ಮಾಡಿದಾಗ ಕಚ್ಕೊಂಡ್ಬಿಡುತ್ತೆ ವೆಯ್ಟ್ ಬಿಟ್ಟಾಗ. ಅದಕ್ಕೋಸ್ಕರ ಈ ರೀತಿ ಆ ಉಂಡೆಗಳನ್ನ ಏನು ಮಾಡಿಟ್ಕೊಂಡಿದ್ದೀನೋ ನಾನು ಈ ರೀತಿಯಾಗಿ ಪ್ರೆಸ್ ಮಾಡಿ ಎಲ್ಲನೂ ಒಣ ಹಾಕ್ಕೊಳ್ತೀನಿ. ನಾನು ಸಾಯಂಕಾಲ ಒಂದು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ, ಜಾಸ್ತಿ ಏನಿಲ್ಲ. ಯಾಕಂದರೆ ಮಧ್ಯಾಹ್ನದ ಹೊತ್ತು ಗ್ಯಾಸ್ ಮುಂದೆ ನೋಡಿ ಎಷ್ಟು ಸುಲಭವಾಗಿ ಬರ್ತಾಯಿದೆ ನೋಡಿ, ಈಸಿಯಾಗೆ. ಇವಾಗ ನೋಡಿ, ಕೈಗೆ ನೀರು ಹಚ್ಕೋಬೇಕು, ನಾವು ಉಲ್ಟಾ ತೊಗೋಬೇಕಾದ್ರೆ ಕೈಗೆ ನೀರು ಹಚ್ಕೋಬೇಕು. ಈ ರೀತಿ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ನಾನು ಎಲ್ಲನೂ ಮಾಡಿ ಮನೆ ಒಳಗಡೆ ಒಣ ಹಾಕ್ಕೊಳ್ತಾ ಇದ್ದೀನಿ. ನಾನು ಬಿಸಿಲಿದೆಯಲ್ವಾ, ಮಧ್ಯಾಹ್ನದ ಹೊತ್ತು ಮಾಡೋಣ ಅಂತ ತುಂಬ ಟ್ರೈ ಮಾಡಿದೆ, ಮಧ್ಯಾಹ್ನ ಮಾಡೋಕ್ಕೆ ಆಗಲಿಲ್ಲ. ತುಂಬ ಸಖತ್ತು ಬಿಸಿಲು, ಸೆಕೆ, ಮತ್ತು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಕೂಡ ಒಲೆ ಮುಂದೆ ಅಡುಗೆ ಮಾಡೋದಕ್ಕೆ ಆಗ್ತಾಯಿಲ್ಲ, ಸೆಕೆ ನೀರು ಜಾಸ್ತಿ ಬರ್ತಾಯಿತ್ತು. ಹಾಗಾಗಿ ನಾನು ಒಂದು 7 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಾವು ಬಿಸಿಲಿಲ್ದೇ ಈ ಹಪ್ಪಳನ ಮನೆ ಒಳಗಡೆ ಈಸಿಯಾಗಿ ಮಾಡ್ಕೋಬೋದು ನೋಡಿ. ನಾನು ಎಲ್ಲನೂ ಹೀಗೆ ಮನೆ ಒಳಗಡೆ ಒಂದು ಕವರ್ ಹಾಸ್ಕೊಂಡ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಎಲ್ಲ ಆಗಿದೆ. ಅದು ಎಷ್ಟು ಕರಿಬೇವಿನ ಸೊಪ್ಪು ನೋಡಿರಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ಮತ್ತೆ ಬೆಳಗ್ಗೆ 7 ಗಂಟೆ ಆಗಿದೆ ಸ್ನೇಹಿತರೆ. ನಾನು ಹಾಕಿರೋ ರಾತ್ರಿ ಫ್ಯಾನ್ ಗಾಳಿಗೆ, ನಾವು ಮಲ್ಕೊಳ್ಳೋದಕ್ಕೆ ಫ್ಯಾನ್ ಹಾಕ್ಕೊಳ್ತೀವಲ್ವ ನೋಡಿ, ಮನೆ ಒಳಗಡೆ ಇರೋ ಹೀಟ್ಗೆ ಮತ್ತು ಫ್ಯಾನ್ ಗಾಳಿಗೆ ನೈಟೇ ಒಣಗೋಗಿದೆ ಸ್ನೇಹಿತರೆ. ಈ ರೀತಿಯಾಗಿ ಉಲ್ಟಾ ಎಲ್ಲ ತೆಗ್ದು ನಾನು ಇದನ್ನ ಎತ್ತಿ ಒಂದು ರೌಂಡ್ ಗಾಳಿಗೆ, ಸ್ವಲ್ಪ ಬಿಸಿಲಿಗೆ, ಅಂದರೆ ಮನೆ ಮುಂದೆ ನೆರಳು ಅಷ್ಟೊಂದು ಬಿಸಿಲು ಬರಲ್ಲ, ಆ ಗಾಳಿಗೆ ಇಟ್ಕೊಂಡು ಒಣಗಿಸ್ಕೊತೀನಿ ನೋಡಿ. ಸಾಕು, ಮಧ್ಯಾಹ್ನ ಆಗಿದೆ. ಇವಾಗ ನಾನು ಇದೊಂದು ಸ್ವಲ್ಪ ಆಚೆ ಬಿಸಿಲಿಗೆ ಹಾಕ್ಕೊಂಡಿದ್ದೀನಿ. ಬಿಸಿಲು ಬಂದಿಲ್ಲ ನಮ್ಮ ಮನೆ ಮುಂದೆ, ಆದರೂ ನೆರಳಲ್ಲೇ ಒಣಗಿದೆ ಬಿಸಿ ಗಾಳಿಲಿ ನೋಡಿ. ಎಷ್ಟು ಚೆನ್ನಾಗಿ ಅದು ಕರಿಬೇವಿನ ಸೊಪ್ಪೆಲ್ಲ ಹಾಕಿರೋದು ಎಷ್ಟು ಚೆನ್ನಾಗಾಗಿದೆ ಸ್ನೇಹಿತರು. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬರಿ. ನಿಮ್ಗೆ ಯಾವ ಥರದ್ದು ಹಪ್ಪಳ ರೆಸಿಪಿ ಬೇಕು ಅಂತ ಕಮೆಂಟ್ಸಲ್ಲಿ ಹಾಕಿ ಸ್ನೇಹಿತರೆ, ಮಾಡಿ ತೋರಿಸ್ತೀನಿ ನಾನು. ಇವಾಗ ಎಣ್ಣೆಗೆ ಹಾಕ್ಕೊಳ್ಳೋಣ ಬನ್ನಿ ನೋಡಿ. ಒಂದು ಹಪ್ಪಳನೂ ಸಹ ಒಡೆದೋಗಿಲ್ಲ, ಅಷ್ಟು ಚೆನ್ನಾಗಾಗಿದೆ. ಒಂದೊಂದು ಸತಿ ಮಾಡಿದಾಗೆಲ್ಲ ಹಪ್ಪಳ ಎಲ್ಲ ಒಡೆದೋಗುತ್ತೆ ಅಂತ ಕೆಲವೊಬ್ಬರೆಲ್ಲ ಹೇಳಿದ್ದಾರೆ ನನಗೆ ಗೊತ್ತಿರೋರು ನೋಡಿ. ಇದು ಒಂದು ಹಪ್ಪಳನೂ ಸಹ ಒಡೆದೋಗಿಲ್ಲ. ಈ ರೀತಿ ಇಷ್ಟು ಅಳತೆ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಮತ್ತು ನಿಮ್ಗೆ ಇನ್ನೂ ಯಾವುದೇ ಥರ ಹಪ್ಪಳ ಬೇಕು ಅಂತ ಕಮೆಂಟ್ಸಲ್ಲಿ ಹಾಕಿ ಪ್ಲೀಸ್. ಇದೇ ಥರ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಉದ್ದಿನ ಹಪ್ಪಳ ಬೇಕಾ, ಹುಳ್ಳಿಕಾಳು ಹಪ್ಪಳ ಬೇಕಾ, ಅದನ್ನೆಲ್ಲ ಸಹ ನಾನು ಮಾಡ್ತೀನಿ ಸ್ನೇಹಿತರೆ. ಅದು ಬೇಕು ಅಂತ ಆದರೆ ಕಮೆಂಟ್ಸಲ್ಲಿ ಹಾಕಿ, ನಾನು ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು, ಎಷ್ಟೆಷ್ಟು ಕ್ವಾಂಟಿಟಿಲಿ ಅಂತೇಳಿ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ಎಣ್ಣೆಲಿ ನಾನು ಕರ್ಕೊಂಡಿದ್ದೀನಿ. ಆ ಕರಿಬೇವಿನ ಸೊಪ್ಪು ಹೆಂಗೆ ಕಾಣ್ತೀನಿ ನೋಡಿ, ಕರುಮ್ ಅಂತ ಇದೆ ನೋಡಿ. ಎಷ್ಟು ಸೂಪರಾಗಿ ಆಗಿದೆ ಸ್ನೇಹಿತರೆ. ಸಾಕು, ಅರ್ಧ kg ಮಾಡಿ ಇಟ್ಕೊಂಡ್ರೆ ಸಾಕು. 3-4 ಅಂದರೆ 5 ವೆರೈಟೀಸ್ ಮಾಡ್ಕೊಂಡಿರ್ತೀವಲ್ಲ, ಇಷ್ಟು ಹಪ್ಪಳ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.